ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಸಣ್ಣ ಹಳ್ಳಿಯಲ್ಲಿ ಮಣ್ಣಿನಿಂದ ಮಾಡಿದ ಒಂದು ಚಿಕ್ಕ ಮನೆ ಇತ್ತು. ಅದರ ಮುಂದೆ ಒಡೆದ ಕಟ್ಟೆ, ಅದು ಆಕಾಶನ ಮನೆಯಾಗಿತ್ತು. ಒಮ್ಮೆ ಅವನ ಕಣ್ಣುಗಳಲ್ಲಿ ಕನಸು ಹೊಳೆಯುತ್ತಿದ್ದ 25 ವರ್ಷದ ಯುವಕ. ಆದರೆ ಈಗ ಆ ಹೊಳಪು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಹಳ್ಳಿಯ ಜನರು ಹೇಳುತ್ತಿದ್ದರು, ಇವನು ಓದಿನೆಡುದಲು ನಗರಕ್ಕೆ ಹೋದ ಹುಡುಗ, ಈಗ ಮರಳಿ ಬಂದಿದ್ದಾನೆ ಅಂತ ಹೇಳಿ ಕೆಲವರು ನಗಿದರು, ಕೆಲವರು ಕಣ್ಣೀರಿಟ್ಟರು. ಆಕಾಶ ತನ್ನ ಬಾಲ್ಯವನ್ನು ಹಳ್ಳಿಯ ಬೀದಿಗಳಲ್ಲಿ ಕಳೆದಿದ್ದ. ಅವನ ತಂದೆ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುವ ರೈತ. ಕೇವಲ 2 ಎಕರೆ ಹೊಲ ಇತ್ತು. ಅದು ಮಳೆ ಬಂದರೆ ಮಾತ್ರ ಬೆಳೆಯಾಗಿತ್ತು, ಇಲ್ಲದಿದ್ದರೆ ಸಾಲದ ಕಿರಿಕಿರಿ. ತಾಯಿ ಮನೆಯನ್ನು ನೋಡಿಕೊಳ್ಳುತ್ತಿದ್ದರು, ಹಸುವಿನ ಹಾಲನ್ನು ಮಾರಿ ಜೀವನ ನಡೆಸುತ್ತಿದ್ದರು. ಜೀವನ ತುಂಬಾ ಸರಳವಾದರೂ ಕಷ್ಟಗಳಿಂದ ಕೂಡಿತ್ತು. ಆಕಾಶ 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ. ತಂದೆ ಹೆಮ್ಮೆಗೊಂಡು ಶಾಲೆ ಕಲಿಯಲು ನಗರಕ್ಕೆ ಕಳುಹಿಸಿದರು. ಆದರೆ ನಗರದಲ್ಲಿ ಜೀವನ ಸುಲಭವಾಗಿರಲಿಲ್ಲ. ದುಬಾರಿ ಮನೆ ಬಾಡಿಗೆ, ಆಹಾರದ ಕೊರತೆ, ಹಣದ ತೊಂದರೆ ಇತ್ತು. ಆಕಾಶ ಸರ್ಕಾರಿ ಉದ್ಯೋಗಕ್ಕಾಗಿ ಅನೇಕ ಪರೀಕ್ಷೆಗಳನ್ನು ಬರೆದ ಮಗನೇ, ಈಗ ಹಣ ಕಳುಹಿಸಲು ಕಷ್ಟ. ಆಕಾಶ ಈ ಮಾತು ಕೇಳಿ ಮೌನವಾಗಿದ್ದ. ಆ ದಿನ ರಾತ್ರಿ ಅವನು ಆಕಾಶದ ಕಡೆ ನೋಡುತ್ತಾ ದೇವೇವರನ್ನು ಕೇಳಿದ, ನನ್ನ ಶ್ರಮ ವ್ಯರ್ಥವಾಯಿತೆ? ಆ ದಿನಗಳಲ್ಲಿ ಅವನು ಹಳೆಯ ಒಂದು ಮರದ ಕೆಳಗೆ ಕುಳಿತಿದ್ದ ಒಬ್ಬ ಬಾಬಾನನ್ನು ಭೇಟಿಯಾದ. ಬಾಬಾ ಅವನಿಗೆ ಕೇಳಿದರು, ಮಗ, ಯಾಕೆ ಈ ರೀತಿ ಕುಳಿತಿದ್ದೀಯಾ ಎಂದಾಗ ಆಕಾಶ ಎಲ್ಲವನ್ನೂ ಆ ಬಾಬಾನ ಮುಂದೆ ಹೇಳಿದ. ಬಾಬಾ ನಗುತ್ತಾ ಹೇಳಿದರು, ಯಶಸ್ಸು ಒಂದೇ ದಾರಿ ಮೂಲಕ ಬರುವುದಿಲ್ಲ. ನಿನ್ನ ಸಾಮರ್ಥ್ಯವನ್ನು ತೋರಿಸು, ಜನರಿಗೆ ಬೇಕಾದುದನ್ನು ಕಲಿತುಕೊಡು. ನಿಜವಾದ ಬದಲಾವಣೆ ಅಲ್ಲಿ ಇದೆ ಎಂದು ಬಾಬಾ ಅವನಿಗೆ ಹೇಳಿದರು. ಆ ಮಾತುಗಳು ಆತನ ಮನಸ್ಸಿನಲ್ಲಿ ಆಳವಾಗಿ ಪರಿಣಾಮ ಬೀರಿದವು. ಅವನು ಹಳ್ಳಿಯಲ್ಲಿ ಉಳಿದುಕೊಂಡು ತಂದೆಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ಹೊಲದ ಕೆಲಸ, ಪಶುಪಾಲನೆ, ಮಾರುಕಟ್ಟೆಯಲ್ಲಿ ಮಾರಾಟ, ನಿಧಾನವಾಗಿ ಜೀವನ ನಡೆಯಿತು. ಒಂದು ದಿನ ಕೆಲವು ಮಕ್ಕಳು ಅವನ ಬಳಿ ಬಂದು ಕೇಳಿದರು, ಆಕಾಶ ಭಯ್ಯ, ನಮಗೆ ಓದಿನಲ್ಲಿ ಸ್ವಲ್ಪ ಅರ್ಥವಾಗುತ್ತಿಲ್ಲ ಅಂದಾಗ ಅವನು ಯೋಚಿಸಿದ, ನಾನು ಓದಿದ್ದೇ ಬುದ್ಧಿಯಿಂದ ಈ ಮಕ್ಕಳಿಗೆ ಸಹಾಯ ಮಾಡಬಹುದು. ಹೀಗಾಗಿ ಹಳ್ಳಿಯ ಮಧ್ಯದಲ್ಲಿರುವ ಹಳೆಯ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಮಾಸ್ಟರ್ ತರಬೇತಿ ಕೇಂದ್ರ ಆರಂಭಿಸಿದ. ಮೊದಲ ದಿನ 3 ಮಕ್ಕಳು ಮಾತ್ರ ಬಂದರು. ಆದರೆ ಅವನು ಶ್ರದ್ಧೆಯಿಂದ ಕಲಿಸಿದ. ನಿಧಾನವಾಗಿ ವಿದ್ಯೆ ಹೆಚ್ಚಾಯಿತು. ಅವನು ಪುಸ್ತಕಗಳ ಜೊತೆಗೆ ಜೀವನದ ಮಕ್ಕಳು ಆಸಕ್ತಿಯಿಂದ ಓದತೊಡಗಿದರು. 1 ವರ್ಷದಲ್ಲಿ ಅವರ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿದರು. ಎಲ್ಲ ಜನರು ಆಶ್ಚರ್ಯಚಕಿತರಾದರು. ಆಕಾಶ ಅವರ ಶ್ರಮದಿಂದ ತರಬೇತಿ ಕೇಂದ್ರ ದೊಡ್ಡದಾಯಿತು. ಮನೆಯ ಸ್ಥಿತಿ ಸುಧಾರಿಸಿತು. ಒಂದು ದಿನ ಅವರು ಹೇಳಿದರು, ಅಪ್ಪ, ಈಗ ನಮ್ಮ ಮಣ್ಣಿನ ಮನೆಯನ್ನು ಹೊಸದಾಗಿ ಕಟ್ಟೋಣ. ಕಾಲ ಕಳೆಯುತ್ತಿದ್ದಂತೆ ಆಕಾಶ ಸರ್ಕಾರಿ ಶಿಕ್ಷಕರ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರು. ಅವನ ಪೋಸ್ಟಿಂಗ್, ಅದೇ ಅವನ ಸ್ವಂತ ಹಳ್ಳಿ. ಹಳ್ಳಿಯ ಮಕ್ಕಳು ಖುಷಿಯಿಂದ ಹೇಳಿದರು, ಆಕಾಶ ಸರ್ ಬಂದರು. ಅವನು ಬೋಧನೆಗೆ ಹೊಸ ಉತ್ಸಾಹದಿಂದ ಮುಳುಗಿದ. 3ನೇ ತಿಂಗಳಲ್ಲಿ ಅವನಿಗೆ ದೊಡ್ಡ ಮಟ್ಟದ ಶಿಕ್ಷಣ ಪ್ರಶಸ್ತಿ ದೊರೆಯಿತು. ವೇದಿಕೆಯಲ್ಲಲ್ಲಿ ಮಾತನಾಡುತ್ತಾ ಆಕಾಶ ಹೇಳಿದರು, ಯಶಸ್ಸು ಎಂದರೆ ಕೇವಲ ಸರ್ಕಾರಿ ಉದ್ಯೋಗವಲ್ಲ. ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಹೊಸ ದಿಕ್ಕನ್ನು ನಿರ್ಮಿಸಿದಾಗಲೇ ಜಗತ್ತು ನಿಮಗೆ ಗೌರವ ಕೊಡುತ್ತದೆ. ಮಾರ್ಗ ಯಾವುದೇ ಇರಲಿ, ಮಾಡುತ್ತೇನೆ ಎಂಬ ಹಠ ನಿಮ್ಮ ಕನಸು ಆಗಬೇಕು. ಜನಸಮೂಹದಲ್ಲಿ ಕುಳಿತಿದ್ದ ಬಾಬಾ ನಗುತ್ತಿದ್ದರು. ವೇದಿಕೆಯಿಂದ ಇಳಿದ ಆಕಾಶ ಬಾಬಾ ಹತ್ತಿರ ಬಂದು ಹೇಳಿದರು, ನೀವು ಸರಿ ಹೇಳಿದಿರಿ ಬಾಬಾ, ನನ್ನ ದಾರಿ ನಾನು ತಾನೇ ನಿರ್ಮಿಸಿದೆ ಎಂದರು. ಆ ದಿನದಿಂದ ಆಕಾಶ ಕೇವಲ ಶಿಕ್ಷಕರಲ್ಲ,
ಪ್ರೇರಣೆಯ ರೂಪವಾಗಿದರು. ಹಳ್ಳಿಯ ಮಕ್ಕಳಲ್ಲಿ ಹೊಸ ಕನಸುಗಳು ಹುಟ್ಟಿದವು. ಅಂತ್ಯ ಸಂದೇಶ. ಸ್ನೇಹಿತರೆ, ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಕಾಮೆಂಟಿನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ. ನಾನು ನನ್ನದೇ ಮಾರ್ಗವನ್ನು ನಿರ್ಮಿಸುತ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಒಂದು ಸಣ್ಣ ಹೆಜ್ಜೆ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಈ ಕಥೆಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.